ಅಲ್ಲ ಅಲ್ಲ ಹಿಂದಕ್ಕೆ ನಮ್ಮ ಗುರುಗಳು ಮಾಡಿಲ್ಲ ಅಂತ ಹೇಳ್ತಾರ ಅವರು. ಗುರುಗಳು ಎಲ್ಲಿ ಡಾಲಿನ ಬಂಗಾರ ಇದು ಬಂಗಾರ ಹಾಡಿಕೆ ಡಾಲಿನ ಹಾಡಿಕೆ ಮಾಡಿಲ್ಲತ್ತ ಮಾಸ್ತರ ಹೇಳ್ತಿ. ನಿಮ್ಮ ಗುರುಗಳು ಸೊನ್ಯಾಳ ಹನುಮಂತ ಗೌಡ್ರು ಬಂಗಾರ ಹಾಡಿಕೆ ಇಂಥ ಊರಾಗೆ ಮಾಡ್ಯಾರತ್ತಿ ನಾ ಹೇಳ್ತೇನೆ. ಹೌದಾ? ಮಾಡಲಿಪ್ಪ ಬಂಗಾರ ಹಾಡಿಕೆ ಇದ್ರಾಗ ಏನೈತಿ ಎಲ್ಲ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಇಂಡಿ ಒಳಗ ಜೋಡಿ ಹೇಳಿದ್ರ ಜೋಡ ನಿಡುನಿ ಕುಲಕರ್ಣಿ ಅವರಿದ್ರು. ಕುಲಕರ್ಣಿ ಅವ್ರ ಜೋಡಿ ಒಂದು ತೊಲಿ ಬಂಗಾರ ಹಾಡಿಕೆ ಹಿಡಲಾರ ನಿಮ್ಮ ಗುರುಗಳು. ಅದಕ್ಕ ಗುರುಗಳ ಶಿಷ್ಯ ಮಕ್ಕಳಾಗಿ ನಮ್ಮ ಗೌಡ್ರು ಹಂಗ ಮಾಡಿಲ್ಲ, ನಮ್ಮ ಗುರುಗಳು ಹಿಂಗ ಮಾಡಿಲ್ಲ ಅಂತ ಹೇಳಿ ಏನ್ ಇದನ್ನ ಹೇಳಕ್ ಹೋಗ್ಬೇಡ್ರಿ. ಪರಸು ಮಾಸ್ತರ ಇದು ನನ್ನ ಮುಂದೆ ನೆನೆಯಂಗಿಲ್ಲ. ಅಲ್ಲೇ ಹೊಸ ಹೊಸ ಮೇಡಮ್ ತಿಳ್ಕೊತ ಹೋಗ್ನಿ. ಯಾಕಂದ್ರ ಸರ್ವಿಸ್ ನಮ್ದು ಗೌಡ್ರ ಜೋಡಿ ಹಗರೇನಾಗಿದ್ರಿಪ್ಪ ನೀ ಬಹಳ ಕೆಟ್ಟವಕ್ಕಿ ಅಂತ ಹೇಳಿದ್ರು ಅವ್ರು. ಹೌದು ಹೌದು. ಯಾಕಂದ್ರ ನಾವು ಎಂತವ್ರ ಸಂಘ ಮಾಡ್ತೀವಿ ಆ ರೀತಿ ನಮ್ಮ ಸಂಘದ ಮ್ಯಾಗ ಮನುಷ್ಯನ ಅಭಿಪ್ರಾಯ ಬರ್ತೈತಿ, ಭಾವಗಳ ಬದಲಾಗ್ತಾವು. ಹೌದು ಹೌದು. ಅದಕ್ಕೆ ಹೇಳಿದ್ರ ಮಾತ್ಮಾರು ಏನತ್ತ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳಿ. ಹೌದೌದು. ಸಂಘ ಮಾಡಿ ಸನ್ಯಾಸಿ ತನ್ನ ಪಾಡಿಗೆ ತಾ ಕೂತಿದ್ದ ಕರೆ ಕುಂಡ್ರಲಿಲ್ಲವ. ಏನ್ ಮಾಡ್ದ? ತನ್ನ ಪಾಡಿಗೆ ತಾ ಕೂತಿದ್ರ ನಿಸ್ವಾರ್ಥದಿಂದ ಸೇವಾ ಮಾಡಿದ್ದ ಕರೆ ಇದ್ರ ಅವನು ಭಗವಂತ ಆಗ್ತಿದ್ದ, ದೇವರಾಗುತ್ತಿದ್ದ. ಸಂಘ ಮಾಡಿ ಸನ್ಯಾಸಿ ಕೆಟ್ಟ ಅನ್ನುವಂತ ಮಾತದ. ಅದಕ್ಕೆ ಭಾವ ಮಾರ್ಮಿಕವಾಗಿ ಇವತ್ತಿನ ದಿವಸ ಏನ್ ನಡೆದ್ರಿಪ್ಪ ಈ ತೊರವಿ ಗ್ರಾಮದೊಳಗ ಎರಡು ಮ್ಯಾಲಿನ ಸೇವಾ ಸರಾಗ ರೂಪವಾಗಿ ಸಾಗಿ ಬಂದದ್ರಿಪ್ಪ. ಅದ್ರೊಳಗ ಇವತ್ತಿನ ದಿವಸ ನಮ್ಮ ಜಾತ್ರಾ ಕಮಿಟಿ ಅವರೆಲ್ಲರೂ ಕೂಡಿಕೊಂಡು ಏನ್ ಮಾಡಿದ್ರಿಪ್ಪ? ಎರಡೂ ಮ್ಯಾಲಕ್ಕ ಒಂದು ನಿರ್ಣಯವನ್ನ ಮಾಡಿಟ್ಟ. ಏನ್ರಿಪ್ಪ ಮಾತ? ಏನು ನಿರ್ಣಯ ಮಾಡ್ಯಾರಪ್ಪ ಅಂತ ಕೇಳಿದ್ರ ಗುಡಿಗೆ ಎರಡು ಢಾಲ್ಗಳನ್ನ ಹಾಕ್ಯಾರ. ಕಟ್ಟಲ್ರಿಪ್ಪ. ಹೆಂಗ ಹಾಕ್ಯಾರಪ್ಪ ಅಂತ ಕೇಳಿದ್ರ ಢಾಲ ಏನಂತ ಹಾಕ್ಯಾರು? ಯಾರು ಒಳ್ಳೆ ರೀತಿಯಿಂದ ಒಳ್ಳೆ ಸಂಭಾಷಣೆ ಮಾಡ್ತಾರ ಅವರಿಗೆ ಒಂದು ಢಾಲ ಕೊಡೋದು. ಹೌದು. ಯಾರು ತಾಳ ಮೆಟ್ಟಿನೊಳಗ ಲಯ ಸೂರಿನೊಳಗ ಹಾಡ್ತಾರ ಅವರಿಗೊಂದು ಢಾಲು ಕೊಡುವಂತೇಳಿ ಕಮಿಟಿ ವತಿಯಿಂದ ಎರಡು ಢಾಲ್ಗಳನ್ನ ಇಲ್ಲಿ ಕಟ್ಟ್ಯಾರ. ಅವಾಗ ಪರಸು ಮಾಸ್ತರ ಹೇಳಿದ್ರು ನಾವೇನು ಢಾಲಿನ ಹಾಡಿಕೆ ಹಿಡಿದಿಲ್ಲ ಮಾಡೋರು ಅಲ್ಲ. ಹಿಂದಕ್ಕೆ ನಮ್ಮ ಗುರುಗಳು ಮಾಡಿಲ್ಲ ಅಂತ ಹೇಳ್ತಾರ ಅವರು. ಗುರುಗಳು ಢಾಲಿನ ಬಂಗಾರ ಇದು ಬಂಗಾರ ಹಾಡಿಕೆ ಢಾಲಿನ ಹಾಡಿಕೆ ಮಾಡಿಲ್ಲತ್ತ ಮಾಸ್ತರ ಹೇಳ್ತಿ. ನಿಮ್ಮ ಗುರುಗಳು ಸೊನ್ಯಾಳ ಹನುಮಂತ ಗೌಡ್ರು ಬಂಗಾರ ಹಾಡಿಕೆ ಇಂಥ ಊರಾಗೆ ಮಾಡ್ಯಾರತ್ತಿ ನಾ ಹೇಳ್ತೇನೆ. ಹೌದಾ? ಮಾಡಲಿಪ್ಪ ಬಂಗಾರ ಹಾಡಿಕೆ ಇದ್ರಾಗ ಏನೈತಿ ಎಲ್ಲ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಇಂಡಿ ಒಳಗ ಜೋಡಿ ಹೇಳಿದ್ರ ಜೋಡ ನಿಡುನಿ ಕುಲಕರ್ಣಿ ಅವರಿದ್ರು. ಕುಲಕರ್ಣಿ ಅವ್ರ ಜೋಡಿ ಒಂದು ತೊಲಿ ಬಂಗಾರ ಹಾಡಿಕೆ ಹಿಡಲಾರ ನಿಮ್ಮ ಗುರುಗಳು. ಇಲ್ಲತ್ತಾರ ನೋಡಿ ಇವ್ರು. ಅವಾಗ ಇವ್ರು ಗುರುಗಳು ಇದ್ದಿದ್ದಿಲ್ಲ ಅವರಿಗೆ. ಇವರು ಗುರುಗಳು ಕೂಡ ಎಲ್ಲ ಸರ್ವಿಸ್ ಮಾಡಿ ಮುಗಿದ ನಮ್ದ ದಂಡಿಗೆ ಬಂದ್ ನಿಂತದ ಈಗ. ಆದ್ರೆ ಈಗಿನ ನವೀನ ಕಲಾವಿದ್ರೊಳಗೆ ನಾ ಡೊಳ್ಳಿನ ಹಾಡಿಕೆ ಮಾಡಂಗಿಲ್ಲ, ಇದು ಡಾಲಿನ ಹಾಡಿಕೆ ಮಾಡಂಗಿಲ್ಲ ಅಂದ್ರೆ ಕಬಲು ಕೊಡ್ತೇವಿ. ಹೌದು. ಗುರುಗಳು ಮಾಡಿಲ್ಲ ನಾವು ಮಾಡಂಗಿಲ್ಲ ಅಂದ್ರೆ ಇದಕ್ಕೆ ನಮ್ಮದು ತಕರಾರ್. ಏನಾದ್ರೂ ಹೆಸರು ಐತಿ ಕುಲಕರ್ಣಿ ಅವರು ಹನುಮಂತವ್ರು ಹಾಡಿದ ಇಂಡಿ. ಇದಕ್ಕೆ ನಮ್ಮ ತಕರಾರ್ ಐತಿ. ನಿಮ್ಮ ಗುರುಗಳು ಮಾಡಿಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ನಿಮ್ಮ ಗುರುಗಳು ಹಾಡಿಕೆ ಮಾಡಿದ್ದ ಖರೆ ಅದ. ಬಂಗಾರ ಹಾಡಿಕೆ ಮಾಡ್ಯಾರ ಮಾಡಲ್ರಿಪ್ಪ. ಡಾಲ್ ಹಾಡಿಕೆ ಮಾಡ್ರಿ, ಎಲ್ಲ ಮಾಡ್ಯಾರ ಅವರು. ಅದನ್ನ ನಮ್ಮ ಇಂಡಿ ಚಟ್ಟಪ್ಪ ಇಟ್ಟಿದ್ದ ಎರಡು ಮ್ಯಾಲಿಗೆ ಒಂದು ತೊಲಿ ಬಂಗಾರ. ಅವನು ಇಲ್ಲಿ ಈಗ ಇಲ್ಲ, ಗೌಡ್ರು ಇಲ್ಲ, ಜಟ್ಟಪ್ಪನು ಇಲ್ಲ. ಇವತ್ತಿನ ದಿವಸ ನಾಳೆ 30ನೇ ತಾರೀಕಿಗೆ ಅವ್ರು ಇವತ್ತಿಗೆ ಮೊತ್ತಕ್ಕೆ ಒಂದು ವರ್ಷ ಆಗಿರ್ಬೇಕು ಗೌಡ್ರು ನಿಧನ ಆಗಿ ಲಿಂಗೈಕ್ಯರಾಗಿ. ಈಗ ನಾಳೆ ಬರುವಂತ 30ನೇ ತಾರೀಕಿಗೆ ಆ ಗೌಡರ ಗುಡಿ ಉದ್ಘಾಟನೆ ಅದ. ಹೌದಲ್ರಿ ಐತಿ. ಅದಕ್ಕ ಗುರುಗಳ ಶಿಷ್ಯ ಮಕ್ಕಳಾಗಿ ನಮ್ಮ ಗೌಡ್ರು ಹಂಗ ಮಾಡಿಲ್ಲ, ನಮ್ಮ ಗುರುಗಳು ಹಿಂಗ ಮಾಡಿಲ್ಲ ಅಂತ ಹೇಳಿ ಏನ್ ಇದನ್ನ ಹೇಳಕ್ ಹೋಗ್ಬೇಡ್ರಿ. ಪರಸು ಮಾಸ್ತರ ಇದು ನನ್ನ ಮುಂದೆ ನೆನೆಯಂಗಿಲ್ಲ. ಅಲ್ಲೇ ಹೊಸ ಹೊಸ ಮೇಡಮ್ ತಿಳ್ಕೊತ ಹೋಗ್ನಿ. ಯಾಕಂದ್ರ ಸರ್ವಿಸ್ ನಮ್ದು ಗೌಡ್ರ ಜೋಡಿ ಹಗರೇನಾಗಿಲ್ಲ. ಬಹಳ ಒಂದು 60 ಸ್ಟೇಜ್ ಹಾಡಿನ ನಾ ಈ ಅಮೋಘ ಸಿದ್ಧನ ಮೇಳ ಮಾಡಿ ಬರೇ ಒಂದೇ ವಾರಿನೊಳಗೆ ಬಾಗಲಕೋಟೆ ಜಿಲ್ಲಾ ಸಿರುಗುಂಪದೊಳಗೆ ಅವ್ರ ಜೋಡಿ 3ನೇ ಹಾಡಿಕೆ ಮಾಡಿ ಬಂದಿನಿ. ಬರೇ ಒಂದೇ ವಾರ ಮೇಳ ಮಾಡಿದ ಬಳಕ 3ನೇ ಹಾಡಿಕೆ ಎಲ್ಲಿಪ್ಪ ಅಂತ ಕೇಳಿದ್ರ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಸಿರುಗುಂಪಿ ಒಳಗೆ ಗೌಡ್ರು ಕೂಡ ಅಲ್ಲಿದ ಚಾಲು ಆಗೈತಿ. ಅವ್ರು ಸಾಹಿತ್ಯ ಇರುತ್ತ ನಾನು ನನಗೆ ಹಾಡಿಕೆ ಆಗ್ಯಾವ ಅವ್ರಿಗೆ ನಮಗ. ಇದು ಇರ್ಲಿ ಇನ್ನು ಬಹಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ಇಲ್ರಿಪ್ಪ. ಏನಪ್ಪಾ ಅಂತ ಕೇಳಿದ್ರ ಇಲ್ಲಿ ಕಮಿಟಿ ಅವರೆಲ್ಲರೂ ಕೂಡಿಕೊಂಡು ಏನ್ ಮಾತಾಡ್ಯಾರ? ವಿಷಯವನ್ನ ಬಿಟ್ಟಾರ. ಒಂದು ಏನ್ ವಿಷಯ ರೀ? ಏನು ವಿಷಯ ಇಟ್ಟಾರಪ್ಪ ಅಂತ ಕೇಳಿದ್ರ ಏನ್ರಿ ಸರ? ದೇವರ ಮತ್ತು
ವಿಷಯ ಇಟ್ಟಾರ. ಹೌದ್ ಇದ್ರೊಳಗೆ ನಮ್ಮ ಉಚ್ಚನಾಳ ಪರಸು ಮಾಸ್ತರ ಏನ್ ಹೇಳ್ದಾರಿಪ್ಪ ವಿಷಯ? ಅಗದಿ ಸಸಾರ ಇದ್ದಿದ್ದು ಒಡ್ಡಿನ ಹೊಲ ಹಿಡ್ಕೊಂಡು ಕೂತ ಗಮಕನೆ ಹಾ. ಹಾ ಹೇಳಕಿಸಿದ ನಾಲ್ಕು ಮಾತು ಹೇಳಿ ಮತ್ತದ್ರ ಏನು ಸಿಗತದಿಲ್ಲ ಅಂದ್ರ ಪಾಲವ ಕಮರ್ ಹಾರ್ಯಾರ ಏನ ಹಾ. ಅವ ಮಾಡಿದ ಅದನ್ನ ಆ ಮುಲಾಪ್ ಅಂತ ಹಿಡಿದ್ರ ಹಿಂದೆ ಕೂತ್ಕಿಸಿಂದ ಇಲ್ಲ ಅವ್ರಿಗೆ ಮಾತಾಡುದಿಲ್ಲ, ಅವ್ರ ಕಮಿಟಿ ಅವ್ರು ಹೊಡೆದಾರ ನಮ್ಮನ್ನ. ಇಲ್ಲ ಹಂಗೆ ಅದಾರ ಕಮಿಟಿ ಅವ್ರು ಏನಿಲ್ಲ, ಪರಸು ಮಾಸ್ತರ ರಾಮ ಒಡ್ಡಿನ ಹೊಲ ಹಿಡಿದು ಇಲ್ಲ ಅದ್ರ ನಾಲ್ಕು ಮಾತು ಹೇಳ್ಬೇಕಲ್ಲ ಕಡೆಗೆ ಇರ್ಲಿ. ಅದಕ್ಕ ಏನಪ್ಪ ಅಂತ ಕೇಳಿದ್ರೆ ನಮ್ಮ ಪಾಲಿಗೆ ದೇವರು ಉಳದಾನ, ಬಿಟ್ಟಾರ್ರಿಪ್ಪ ದೇವ್ರನ್ನ. ನಮ್ಮ ಪಾಲಿಗೆ ದೇವರು ಉಳದಾನ. ಇರ್ಲಿ. ಇವತ್ತಿನ ದಿವಸ ದೇವರೇ ದೊಡ್ಡವ ಅಂತ ಹೇಳಿ ನಾವು ಹೇಳೋದಲ್ಲ. ನಾವು ಸಿದ್ಧಾಂತ ಮಾಡಿ ಕೊಡುವುದ, ಭಕ್ತರೇ ಹೆಚ್ಚತ್ತೇಳಿ ನೀ ಸಿದ್ಧಾಂತ ಮಾಡಿ ಕೊಡುವುದ. ಹೌದ್ರಿಪ್ಪ ಹೌದು. ಇವತ್ತಿನ ದಿವಸ ದೇವರು ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ದೇವ್ರು ಹೆಂಗ ಅದಾನ? ಹೆಂಗ ಅದಾನಪ್ಪ ಅಂತ ಕೇಳಿದ್ರ, ದೇ ಅಂದ್ರ ದೇಹ ಇಲ್ಲ, ವ ಅಂದ್ರ ವರುಣ ಇಲ್ಲ, ರೂ ಅಂದ್ರ ರೂಪ ಇಲ್ಲ, ಅವನಿಗೆ ದೇವ್ರ ಅಂದಾರ. ಅವನಿಗೆ ದೇವ್ರ ಅಂತ ಹೇಳಿ ಕರೆದಾರ ಜಗತ್ತಿನೊಳಗ. ಹೌದು. ಇವತ್ತಿನ ದಿವಸ ಈ ಸೃಷ್ಟಿ ತಯಾರಾಗಬೇಕು ಆಗಿತ್ತಂದ್ರ ಯಾರ ಕಾರಣ? ಇದನ್ನ ಭಕ್ತರು ಮಾಡಿಲ್ಲ ಮಾಸ್ತರ. ಭಕ್ತರು ಮಾಡಿಲ್ಲ. ಈ ಸೃಷ್ಟಿ ನಿರ್ಮಾಣ ಮಾಡಿದವ ಯಾರಪ್ಪ ಅಂತ ಕೇಳಿದ್ರೆ ಭಗವಂತ ದೇವರ ನಿರ್ನಾಮ ಮಾಡ್ಯಾರ. ಹೌದಲ್ರಿಪ್ಪ. ದೇವರ ನಿರ್ನಾಮ ಮಾಡ್ಯಾರ. ಭಗವಂತನ ಆಜ್ಞೆ ಇಲ್ಲದೆ ಜಗತ್ತಿನೊಳಗ ಭೂಮಿ ಮ್ಯಾಗ ಒಂದು ಹುಲ್ಲು ಕಡ್ಡಿ ಸಹಿತ ಅಳಗಾಡ್ಲಿಕ್ಕ ಆಗುದಿಲ್ಲ. ಹೌದು ಹೌದು. ಮೊದಲ ದೇವರದಾನ, ಆಮೇಲೆ ನಿಮ್ಮ ಭಕ್ತರು ಬಂದಾರ. ಹೌದಲ್ರಿಪ್ಪ. ಯಾಕಪ್ಪ ಅಂತ ಕೇಳಿದ್ರ ಇವತ್ತು ನೀವು ಭಕ್ತರದಿರಿ. ಅದೇನಿಲ್ರಿ ಒಂದು ಜನರಲ್ ಆಗಿ ಒಂದು ಇದಕ್ಕೆ ಉದಾಹರಣೆ ಕೊಡೋನು. ನೀವು ಭಕ್ತರದಿರಿ, ನಿಮ್ದು ಮದುವೆ ಆಗೈತಿ, ನಿಮ್ಮ ಹೆಣ್ಮಕ್ಳ ಮನೆಗೆ ಬಂದಾರ. ಹೌದು ಹೌದು. 12 ವರ್ಷ ಆದ್ರೂ ನಿಮಗೆ ಮಕ್ಕಳಾಗಿಲ್ಲ. ಆಗಿಲ್ಲ ಅಂತ ನೀವು ಭಕ್ತರು ಮಕ್ಕಳು ಆಗಿಲ್ಲಪ್ಪ ಅಂತಂದ್ರೆ ಏನ್ ಮಾಡ್ತೀರಿ? ಆ ಭಕ್ತರು ನೀವು ಮನೆಯಾಗೆ ಪ್ರಯತ್ನ ಮಾಡಿ ಹಡಿಬೇಕಾಗಿತ್ತು. ದೇವರಿಗೆ ಬಂದು ಯಾಕೆ ಹಾಡದ್ರಿ? ದೇವ್ರಿಗೆ ಹರಕೆ ಹೊತ್ತು ಬೀರಾಪುರ ಗುಡಿ ಸುತ್ತ ಯಾಕೆ ಹಾಕಿದ್ರಿ? ಯಾರಪ್ಪ ಅಂತ ಕೇಳಿದ್ರ ಯಾವ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಕಕ್ಕಳಿ ಮೇಲೆ ಗ್ರಾಮ. ಕಕ್ಕಳಿ ಮೇಲೆ ಗ್ರಾಮದೊಳಗೆ ಪಂಚಾಳ ಬಡಿಗಾರು. ಹೌದು. ನಾಗಪ್ಪ ಮತ್ತು ಲಚ್ಚಮ್ಮ. ಆ ಪಂಚಾಳ ಬಡಿಗಾರಿಗೆ 12 ವರ್ಷ ಗತಿಸಿ ಹೋಗಿದ್ದು, ಮಕ್ಕಳಾಗಿದ್ದಿಲ್ಲ. ಆಗಿದ್ದಿಲ್ಲ. ಎಲ್ಲಾ ದೇವರಿಗೆ ಬೇಡ್ಕೊಂಡ್ರು, ಏನು ಪ್ರಯೋಜನ ಆಗಲಿಲ್ಲ. ಆಗಿನ ಕಾಲದೊಳಗ ಅಂತಿ ಹಾಡ ಅಥವಾ ಬಿಸುಕಲ್ಲಿನ ಹಾಡ ಹಾಡ್ತಿದ್ರು. ಏನಂತ ಹಾಡ್ತಿದ್ರಪ್ಪ ಅಂತ ಕೇಳಿದ್ರ, ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ನಡೀರವ್ವ, ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ನಡೀರವ್ವ, ಪಟ್ಟಣದ ತೆಳಗ ಅರಿಕೇರಿ, ಪಟ್ಟಣದ ತೆಳಗ ಅರಿಕೇರಿ ಅಮ್ಮೋಗ ಸಿದ್ಧ ತೊಟ್ಟಿಲ ಹೊರಿಸಿ ಕಳುವ್ಯಾನ. ಹಾಡ್ತಿದ್ರು. ಹಿಂಗ ಬೀಸು ಕಲ್ಲಿನ ಮ್ಯಾಗ ಹೆಣ್ಣು ಮಗಳು ಹಾಡ ಹಾಡ್ತಿದ್ಳು. ಇದನ್ನ ಯಾರು ಕೇಳಿದ್ರು? ಇದನ್ನ ಬಡಿಯಾರು ಮಂದಿ ಕೇಳಿದ್ರು. ಹೆಣ್ಣು ಮಗಳು ಕೇಳಿದ್ರು. ಎಲ್ಲಾ ದೇವರಿಗೆ ಬೇಡ್ಕೊಂಡೇವ್, ಕರೆ ಇಲ್ಲೇ ದೇವರು ತೊಟ್ಲ ಹೊರಿಸಿ ಕಳಿಸ್ತಾನಪ್ಪ ಅಂತಂದ್ರೆ ಎಂತ ಶಕ್ತಿವಂತಿರ್ಬೇಕಂತ ಹೇಳಿ ಏನ್ ಮಾಡಿದ್ರು? ಗಂಡ ಹೆಂಡತಿ ಇಬ್ರು ಮಾತಾಡಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ್ರು. ಹೌದು. ಆ ಮುತ್ಯಾನ ಮುಂದೆ ಅನ್ಯೋನ್ಯ ರೀತಿಯಿಂದ ಭಕ್ತಿಯಿಂದ ಸೇವಾ ಮಾಡಿ ಬೇಡಿಕೊಂಡ್ರು. ಹೌದು. ಭಗವಂತ ಎಲ್ಲಾ ಕಡೆ ಹೋಗ್ಯವು, ನಮಗೆ ಮಕ್ಕಳಾಗಿಲ್ಲ. ಭಗವಂತ ಹೊಟ್ಟಿಲೆ ಫಲ ಸಂತಾನ ಕೊಡು ಅಂದಾಗ ಭಗವಂತ ಆಶೀರ್ವಾದ ಏನ್ ಮಾಡ್ದ? ಆಶೀರ್ವಾದ ಮಾಡ್ದ. ಹೌದು. ನಿಮಗ ವರ್ಷ ತುಂಬ ಹುಡುದ ಗಂಡಸ ಮಗ ಹುಟ್ಟಿ ಬರ್ತಾನ. ಆ ಹುಟ್ಟಿ ಬಂದಿರ್ತಕ್ಕಂತ ಮಗನ ಹೆಸರ ನನ್ನ ಹೆಸರೇ ಇಡಬೇಕು. ಹೌದು. ಆದ್ರಾಯ್ತಂತ ಗುರುವಿನ ವಾಣಿ ತಿಳ್ಕೊಂಡು ಗಂಡ ಹೆಂಡತಿ ಇಬ್ರು ವಾಪಸ್ ಕಕ್ಕಳ ಮೇಲೆ ಊರಿಗೆ ಹೋದ್ರು. ಎಷ್ಟೋ ದಿವಸ ಗತಿಸಿದ ಮ್ಯಾಲ ಏನಾಯ್ತು? ಆ ಹೆಣ್ಣು ಮಗಳು ಗರ್ಭವತಿ ಆದ್ಲು. 9 ತಿಂಗಳು 9 ದಿವಸ ಮುಗಿದ ಮ್ಯಾಗ ಗಂಡಸ ಮಗನು ಹಡದಳು. 13 ದಿವಸಕ್ಕೆ ಐದೇಸಿ ಮಾಡಿ ತೊಟ್ಲಾಗ ಹಾಕೋ ಕಾರ್ಯಕ್ರಮ ಇಟ್ಟುಕೊಂಡ್ರು. ಏನ್ ನಡೆದಿತ್ತು? ತೊಟ್ಲಾಗ ಹಾಕುವಂತ ಕಾರ್ಯಕ್ರಮದೊಳಗೆ ಗಂಡ ಹೆಂಡತಿಗೆ ಜಗಳ ಹತ್ತು. ಏನಂತ ಹೇಳಿ ಅಮೋಘ ಸಿದ್ಧಗೆ ಬೇಡ್ಕೊಂಡು ಬಂದೇವಿ. ಅಮೋಘ ಸಿದ್ಧ ಅಂತೇಳಿ ಹೆಸರಿಡುನ ಹೇಳಿ ಯಾರಂತಿದ್ರು? ಗಂಡ ಹೇಳ್ತಿದ್ದ. ಅವಾಗ ಗೌಡತಿ ಏನಂತೇಳಿ? ಅವಾಗ ಗೌಡತಿ ಹೇಳ್ತಿದ್ದ, ಬಡಿ ಗೌಡತಿ ಏನಂತೇಳು? ನಮ್ಮ ಮನಿ ದೇವ್ರು ತಿಂತನಿ ಮೌನೇಶ್ವರದನ, ಮೌನಪ್ಪದಾನ. ಮೌನಪ್ಪ ನಮ್ಮ ಮನಿ ದೇವ್ರನ್ನ ಬಿಟ್ಟು ಇಬ್ಬರು ದೇವ್ರ ಹೆಸರಿಟ್ರು. ಕುಲ ಕಮ್ಮಕ್ಕದ ತಿಳ್ಕೊಂಡು ತಮ್ಮ ಮನಿ ದೇವರಾಗಿರ್ತಕ್ಕಂತ ಮೌನೇಶನ ಹೆಸರಿಟ್ರು. ಬಡಿಯಾರ ಮೌನಪ್ಪ. ಮೌನೇಶ ಅಂತ ಹೆಸರಿಟ್ರು. ಆ ಏನು ಮೌನೇಶ ಅಂತೇಳಿ ಹೆಸರಿಟ್ರು. ಕೂಸ ಅಳ್ಳಕ್ಕ ಚಾಲೋ ಮಾಡ್ತ. ಹತ್ತಿದತ್ತಂಗೆ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು, 4 ದಿವಸ ಹೋಯ್ತು, 5 ದಿವಸ ಹೋಯ್ತು, 6 ದಿವಸ ಹೋಯ್ತು. ಹೆಂಗ 7 ದಿವಸ ಅಳುವಂತ ಶಬ್ದ ಬಾಯಿ ಮುಚ್ಚಲಿಲ್ಲ ಕೂಸ. ಹೌದು. ಅವಾಗ ಸಾಕ್ಷಾತ್ ಭಗವಂತ ಜಂಗಮ ರೂಪವನ್ನ ಧಾರಣ ಮಾಡಿಕೊಂಡು ಬಂದು ಆ ಪಂಚಾಳ ಬಡಿಗಾರ ಮನಿ ಮುಂದೆ ನಿಂತ ಭಿಕ್ಷಾ ಅಂತ ಹೇಳಿ ಜಂಗಮ ಬಂದು ನಿಂತ. ಅವಾಗ ತಾಯಿ ಬಂದ ಲಕ್ಷಮ್ಮ ಬಂದು
ಭಿಕ್ಷಾ ನೀಡ್ಲಿಕ್ಕೆ ಮರ್ತುಂಬ ಅಕ್ಕಿ ಹಾಕೊಂಡು ಬಂದಳು. ಹೌದು. ಆ ಅಕ್ಕಿ ಹಾಕುವಂತ ಸಂದರ್ಭದೊಳಗೆ ತೊಟ್ಟದೊಳಗೆ ಕೂಸು ಅಳತಿತ್ತು. ಏನಂದ? ಅವಾಗ ಆ ಸಾಧು ಕೇಳ್ತಾನ, ಏನಂದ್ರಿಪ್ಪ? ಯವ ಯವ ನನಗೆ ಭಿಕ್ಷಾ ನೀಡುದು ಆಮೇಲೆ ಇರ್ಲಿ, ಆ ಕೂಸು ಅಳತೈತಿ ಯವ, ಆ ಕೂಸಿನ ಗಪ್ಪ ಮಾಡು, ಮೊದಲ ಕೂಸಿನ ಸಮಾಧಾನ ಮಾಡಿ ಬಾ. ಗಪ್ಪ ಮಾಡಂದಾಗ ಹೆಣ್ಣು ಮಗಳು ಹೇಳಿದಳಕ್ಕೆ ಏನಂತ? ಯಪ್ಪ 7 ದಿವಸ ಆಯ್ತದು ಕೂಸಳ್ಳಾಕಂತು, ಹಂಗೆ ಹತ್ತಿದ್ದಳ್ಳಾಕತೈತಿ, ಹಗಲಿನೂ ಬಾಯಿ ಮುಚ್ಚಿಲ್ಲ, ರಾತ್ರಿನೂ ಬಾಯಿ ಮುಚ್ಚಿಲ್ಲ. ಹೌದು. ಅಂದಾಗ ಅವ ಸಾಧು ಹೇಳ್ದ, ಜಂಗಮ ಏನಂತ ಹೇಳ್ದ, ನೀವು ಯಾವ ದೇವರಿಗೆ ಬೇಡ್ಕೊಂಡು ಹಾಡಿದ್ರಿ, ನಾ ಮಗನ ಹರಕೆ ಗಿರ್ಕೆ ಐತೇನು? ಹೌದು. ಕೇಳುವಾಗ ಹೆಣ್ಮಗಳು, ಹೌದಪ್ಪ, ನಾವು ಯಾರಿಗೆ ಬೇಡ್ಕೊಂಡಿರಿ? ಅರ್ಕೇರಿ ಅಮೋಘ ಸಿದ್ಧಗೆ ಬೇಡ್ಕೊಂಡು ಈ ಮಗನ ಹಡದೇವಿ. ಅವಾಗ ಭಗವಂತ ಅಮೋಘ ಸಿದ್ಧ ಹೇಳಿದ್ದ, ಹುಟ್ಟಿದ ಮಗನ ಹೆಸರು ನನ್ನ ಹೆಸರೇ ಇಟ್ಟು ಕೂಗಿ ಕರೀರಿ ಎಂದಿದ್ದ. ನಾವು ಮರ್ತ ನಮ್ಮ ಮನಿ ದೇವರಾಗಿರ್ತಕ್ಕಂಥ ಮೌನೇಶ ಅಂತ ಹೆಸರು ಇಟ್ಟೇವಿ. ಹೌದು. ಅವಾಗ ಜಂಗಮ ಹೇಳ್ದ, ಏನಂತ? ಯವ ನಿಮ್ಮ ಮನಿ ದೇವರಾಗಿರ್ತಕ್ಕಂಥ ಮೌನಪ್ಪನ ಹೆಸರು ನೀವು ನಿಮ್ಮ ಮಗನಿಗೆ ಇಟ್ಟಿರ್ಕರೆ ತಪ್ಪೇನಿಲ್ಲ, ಕರೆ ಮೌನಾಗಿ ಕುಂಡ್ರುವಂತ ಮಗ ಅಲ್ಲೇವ, ಸಾಕ್ಷಾತ್ ಸಿದ್ಧಾರ್ಥಿಗೆ ಸಿದ್ಧಿ ಪುರುಷ ಆದ ನೀವ. ಇವನ ಹೆಸರು ಮತ್ತು ಹೊಳ್ಳೆ ತೊಟ್ಲಾಗ ಹಾಕಿ ನೀವು ಯಾವ ದೇವರಿಗೆ ಬೇಡ್ಕೊಂಡಿರಿ, ಅದೇ ಹೆಸರಿಟ್ಟು ಅದೇ ದೇವರ ಹೆಸರಿಡುವತ್ತೇಳಿ ಜಂಗಮ ಮಾಯಾಗಿ ಬಿಟ್ಟ. ಹೌದು. ಆ ಕೂಸಿನ ನಾಮಕರಣ ಮತ್ತೊಮ್ಮೆ ಮಾಡಿದ್ರು. ಏನಂತ ಹೇಳಿ ಮಾಡಿದ್ರು? ಏನಂತ ಮಾಡಿದ್ರಪ್ಪ ಅಂತ ಕೇಳಿದ್ರ, ಅಮೋಘ ಸಿದ್ಧ ಕುರ್ರ ತಕ್ಷಣ ಹೆಸರಿಟ್ಟು ಕರೆದ್ರು. ಆ ಮುಂದೆ ಕರೆಯುವಂತ ಸಂದರ್ಭ ಸಿದ್ದಣ್ಣ ಸಿದ್ದಪ್ಪ ಅಂತೇಳಿ ಕರೀಲಕ್ಕ ಚಾಲೂ ಮಾಡಿದ್ರು. ಹೌದು. ಯಾಕಪ್ಪ ಅಂತ ಕೇಳಿದ್ರ, ಅದೇ ಸಿದ್ಧ ಹೋಗಿ ಯಾರಾದ್ರು ಆ ಅಮೋಘ ಸಿದ್ಧನ ಆಶೀರ್ವಾದದಿಂದ ಇವತ್ತಿನ ದಿವಸ ಕಕ್ಕಳ ಮೇಲೆ ಗ್ರಾಮವನ್ನು ಬಿಟ್ಟು ಸಂಚಾರ ಮಾಡುತ್ತಾ ಎಲ್ಲಿಗೆ ಬಂದಪ್ಪ ಅಂತ ಕೇಳಿದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಚ್ಚಾಣ ಮಠಕ್ಕೆ ಬಂದ. ಯಾರವರು? ಲಚ್ಚಾಣ ಮಠಕ್ಕೆ ಬಂದ ತಪಸ್ಸಿರಿ ಮಾಡ್ದ. ಅವನೇ ಇವತ್ತಿನ ದಿವಸ ಲಚ್ಚಾಣದ ಸಿದ್ಧಲಿಂಗ ಬಡಿಗಾರ ಸಮಾಜದಾಗ ಹುಟ್ಟಿ ಬಂದ. ದೇವರ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದ ಇಲ್ಲದೆ ಒಂದು ಹುಲ್ಲ ಕಡ್ಡಿ ಸಹಿತ ಅಳಿಗಾಡಂಗಿಲ್ಲ. ಮಾಸ್ತರ ಹೇಳ್ದ, ಈ ಗುಡಿ ಕಟ್ಟದವ್ರು ನಾವು, ಅದಕ್ಕೆ ಲೈಟ್ ಹಾಕದವ್ರು ನಾವು, ಬಣ್ಣ ಹಚ್ಚದವ್ರು ನಾವು, ಈ ದೇವ್ರ ತಂದು ಕುಂದ್ರಿಸಿದವ್ರು ನಾವು ನೋಡಲ್ ಜಗದ ಯಾರು ಪುಗಸಟ್ಟೆ ಮಾಡಿಲ್ಲ ನೀವು ಭಕ್ತರು. ಇದನ್ನೆಲ್ಲ ಹಿಂದೆ ನಮ್ಮ ದೇವ್ರ ಕೊಟ್ಟ ಮಾಡಿ ಪುಗಸಟ್ಟೆ ಮಾಡಿಲ್ಲ, ನಾ ದೇವರಾಗಿ ನಿಮಗೆ ಕೊಟ್ಟಿನ ಹೇಳಿ ನೀವು ಮಾಡಿರಿ ಇದನ್ನು. ಯಾಕ ಭಕ್ತರ ಮುಂದೆ ಹಾಡಾಕ್ ಬಂದ್ರಿ, ದೇವ್ರ ಮುಂದೆ ಹಾಡಾಕ್ ಬಂದಿರಿ. ನೀವು ಗೊಪ್ಪು ಭಗವಂತ ನಿಮಗೆ ಕೊಟ್ಟಾನಂತೇಳಿ ಭಗವಂತನ ಜಾತ್ರೆ ಮಾಡಿರಿ. ಧರ್ಮಕ್ಕೆ ಮಾಡಿಲ್ಲ, ನೀವು ಉಪಕಾರಕ್ಕೆ ಮಾಡಿಲ್ಲ. ಯಾಕಪ್ಪ ಅಂತಂದ್ರ ಬಿಟ್ರ ನೀರು ಬಿಡ್ತಾನ ಅವ ಅದಾನ, ಮಾಡಿಸೋಣ ಅವನೇ ಅದಾನ. ಕೊಡುವಂತ ತಾಕತ್ತು ಅವನಲ್ಲಿ ಐತಿ, ಮಾಡುವಂತ ಶಕ್ತಿ ನಿಮ್ಮಲ್ಲಿ ಐತಿ. ಅವ ಶಕ್ತಿ ನಿಮಗೆ ಕೊಟ್ಟಂದ್ರೆ ನೀವು ಜಾತ್ರೆ ಮಾಡ್ತೀರಿ. ಇಲ್ಲಿಕ್ಕಂದ್ರೆ ಜಾತ್ರೆ ಮಾಡಂಗಿಲ್ಲ. ಭಗವಂತ ಅವರಿಗೆ ಬೇಡಿದ್ದಲ್ಲೇ ಕೊಟ್ಟಾನ ಅಂತೇಳಿ ಇವತ್ತಿನ ದಿವಸ ಜಾತ್ರೆ ಮಾಡ್ಯಾರ ಹುರುಪಾಗಿ. ಅದಕ್ಕ ಪ್ರಥಮದಲ್ಲಿ ಜಗತ್ತಿನೊಳಗ ಏನ ದೇವ್ರ ಮೊದಲು ಹುಟ್ಟ್ಯಾನೋ ಅಥವಾ ಏನ ಭಕ್ತರ ಮೊದಲು ಹುಟ್ಟ್ಯಾರೋ? ಮೊದಲು ಹುಟ್ಟಿದವ ದೇವರಲ್ರಿಪ್ಪ. ನೀರು ನಿರಂಕಾರ ಅಂಧಕಾರ ದುಂದಕಾರ ಹೇಳಿನಂದ್ರೆ ಕೇಳವ್ರಿಲ್ಲ, ಕೇಳಿನಂದ್ರೆ ಹೇಳವ್ರಿಲ್ಲ. ಅಂತ ಕಾಲದಾಗ ಇದ್ದವ ದೇವರ ಓಂ ಎಂಬ ಅಕ್ಷರದೊಳಗ ಭಗವಂತ ಹುಟ್ಟಿ ಬಂದಾನ. ಆ ಭಗವಂತ ತಯಾರು ಮಾಡಿದಂತ ಭಕ್ತರು ನಾವೆಲ್ಲರೂ ದೇವರ ಅವ ಅಜರಾಮರಾದಾನ. ಇವತ್ತಿನ ದಿವಸ ನಮ್ಮ ಶರೀರದೊಳಗೆ ಒಬ್ಬ ಅದಾನಲ್ರಿಪ್ಪ ದೇವ್ರ. ಹೌದಾ? ನಮ್ಮ ಶರೀರದೊಳಗ ಆತ್ಮ ರಾಮ ಅನ್ನತಕ್ಕಂಥ ದೇವರದಾನ. ನಮ್ಮ ಶರೀರದೊಳಗಿಂದ ಆತ್ಮ ಹೊರಗೆ ಹೋಯ್ತು ಅಂತಂದ್ರ ಏನಾಕದ್ರಿಪ್ಪ? ಇದು ಭಕ್ತರನ್ನ ಇಲ್ಲಿ ಇಡ್ಲಾಕ್ ಬರಂಗಿಲ್ಲ. ಒಯ್ದು ಕಟ್ಟಿಗೆ ಇಡುದು ಇವ್ರನ್ನ, ಭಕ್ತರನ್ನ ಇಲ್ಲಿ ಇಡ್ಲಾಕ್ ಬರಂಗಿಲ್ಲ. ದೇವರದಾನ ಹೇಳಿ ನೀವು ಅದಿರಿ ದೇವರಿಲ್ಲ. ಇದು ನನ್ನ ಸಿದ್ಧ ನಿನ್ನ ಗುಣವಾದ ಇರ್ಲಿ. ನಾ ಅದಿನಂತೇಳಿ ಇವತ್ತಿನ ದಿವಸ ಭೂಮಿ ಮ್ಯಾಗ ನೀ ಅದೇ ನಾ ಇಲ್ಲದೆ ನಿನ್ನ ಆಟ ಏನು ನಡೆಯಂಗಿಲ್ಲ, ಏನು ಎದ್ದು ಕೊಡ್ರಂಗಿಲ್ಲ, ಕೂತು ಹೇಳಂಗ. ಯಾಕಪ್ಪ ಅಂತ ಕೇಳಿದ್ರ, ಹೌದು, ದಿನ ಹೊಂಡತಾನ, ಸೂರ್ಯ ಮುಳುಗುತ್ತಾನ, ಸೂರ್ಯ ಹೊಂಡತಾನ. ಹಂಗ ಯಾರು ನೀವು ಬೆಳಕ ಮಾಡಿರ್ಬ, ಕರೆಂಟ್ ಹೋದಂದ್ರೆ ಬೆಳಕು ಬೀಳ್ತೈತಿ ಏನಿಲ್ಲ. ಹಂಗ ಪ್ರತಿನಿತ್ಯ ನೀವು ಸೂರ್ಯ ಹೊಂಡತಾನ, ಸೂರ್ಯ ಮುಳುಗುತ್ತಾನವ, ಸೂರ್ಯ ದೇವರ, ಸೂರ್ಯ ನಾರಾಯಣವ, ಅವ ಸೂರ್ಯ ಹೊಂಡತಾನ ಮುಳುಗುತ್ತಾನ ಹೇಳಿ ನೀವು ಅದಿರಿ ಭೂಮಿ ಮ್ಯಾಗ.
ದಗದಕ್ಕೆ ಹೋಗುದು ಮುಕ್ಕೊಳ್ಳೋದು. ನೀವು ಹಚ್ಚಬಹುದು, ಕತ್ತಲಾಗನ ಚಿಮಣ ಹಚ್ಚಬಹುದು, ಲೈಟ್ ಹಚ್ಚಬಹುದು. ಅವನಂತ ಆದ್ರೆ ನಿಮ್ಮನ್ನೆಲ್ಲ ಸಂರಕ್ಷಣೆ ಮಾಡವ ದೇವರದನ್ನ, ದೇವರ ಬಿಟ್ರೆ ಯಾರು ಇಲ್ಲ. ಹೌದು. ಅದಕ್ಕ ದೇವ್ರ ಹೆಂಗ ದೊಡ್ಡವ, ಹೆಂಗ ದೊಡ್ಡವ? ಇದೇ ಸೊಲ್ಲಾಪುರದ ಸಿದ್ದರಾಮ. ಸೊಲ್ಲಾಪುರದ ಸಿದ್ದರಾಮ ನವನಿ ಹೊಲದೊಳಗ ದನಗಳ ಕಾಯ್ತಿದ್ದ. ಹೌದು. ದನಗಳ ಕಾಯುವಂತ ಸಂದರ್ಭದೊಳಗ ಏನಾಗಿತ್ತು? ಮುಪ್ಪಾನ ಮುದಕ್ಕಾಗಿ ದೇವ್ರ ಅವನ ಹಂತ್ಯಾಕ ಬಂದ ಭಗವಂತ. ಹೌದಾ? ಮುಪ್ಪಾನ ಮುದಕ್ಕಾಗಿ ದೇವ್ರ ಅವನ ಹಂತ್ಯಾಕ ಬಂದು ಆ ಹುಡುಗಗೆ ಭೇಟಿ ಆದ ಸಿದ್ದರಾಮಗ ಸಣ್ಣವಿದ್ದಿನ. ಹೌದಲ್ರಿ? ಸಿದ್ದರಾಮಗ ಭೇಟಿ ಆದ. ಮುದ್ದೆ ಹೆಂಗ ಬಂದಿ ಏನು ಅಂತ ಕೇಳ್ದ. ಏನಿಲ್ಲ ತಮ್ಮ ಬುತ್ತಿ ಗಿತ್ತಿ ತಂದಿದ್ರ ಕೊಡು, ಬಾಳ ಹಸು ಆಗ್ಯದ ಅಂತ. ಊಟ ಮಾಡ್ಬೇಕಾಗ್ಯದ, ದೇವ್ರ ಹಸು ಆಗ್ಯದ, ಊಟ ಮಾಡ್ಬೇಕಂದ್ರ ನಾ ಓಡಿ ಹೋಗಿ ಮನೆಗೆ ಹೋಗಿ ಬುತ್ತಿ ತಗೊಂಬರ್ತೀನಿ, ನಾ ಬರುತ್ತಾನ, ಇಲ್ಲೇ ಕುಂಡ್ರಂದ. ಇಲ್ಲೇ ಕುಂದ್ರು. ಇಲ್ಲೇ ಕುಂಡ್ರಂದ. ಹುಡುಗ ಮನೆಗೆ ಹೋಗಿ ಮೊಸರ ಅನ್ನ ಬುತ್ತಿ ತಗೊಂಡು ಬಂದ. ಅವ ಬರುಕೂಡದನ ಇವ ಮುದಕ್ಕ ಮಾಯ ಆಗಿ ಬಿಟ್ಟಿದ್ದ. ಮಾಯ ಆಗಿ ಬಿಟ್ಟಿದ್ದ. ಈ ದೇವ್ರು ನನಗೆ ಸಿಕ್ಕಿಲ್ಲ ತೇಲಕಿಸಿಂದ ಆ ಕೊಳ್ಳ ಜಗದ ಬಿಟ್ಟ. ಯಾವುದು? ಕಮರಿ ಕೊಳ್ಳ ಜಿಗದ ಬಳಕ ದೇವ್ರ ಚೇರ ನಿನ್ನ ಬಂದು ಹಿಡಿದಿರ್ಲಿಲ್ಲ ಅಂದ್ರ ನೀ ಉಳಿತಿದ್ದೇನು? ನೀ ಅಲ್ಲೇ ಕೊಳದಾಗ ಬಿದ್ದು ಕಿಚುಳಿಗೆ ಹಾಕಿದ್ದಿ, ನೀನು ಬದುಕುತ್ತಿದ್ದೆ ನೀನು. ಅದಕ್ಕೆ ನಮ್ಮ ದೇವರ ಅದಾನ ನಿನ್ನ ಸದಾ ಕೈ ಹಿಡಿದು ನಡೆಸ್ತಾನ ಅನ್ನುವಂತ ಸತ್ಯ ಸಿದ್ಧರು. ಇದು ವಾದ ನಂದು ಹೊತ್ತು ಹೊಂಡುತ್ತಾನ. ಇವತ್ತಿನ ದಿವಸ ದೇವರನ್ನೇ ನಂದು ಹೆಚ್ಚತ್ತೇಳಿ ಮಂಗಳಾರತಿ ನಾ ಮಾಡ್ತೀನಿ. ನೀನು ಕುಬೆ ಇತ್ತಂದ್ರ ಮಂಗಳಾರತಿ ನೀ ಮಾಡಿ ಭಕ್ತರು ಹೆಚ್ಚು ಮಾಡ್ಕೊಂಡು ಭಕ್ತರನ್ನ ಹೆಚ್ಚು ಮಾಡಿ ಮಾಡು. ಮಾತು ಹೆಚ್ಚಾಗಬೇಕಾಗಿತ್ತು. ನಿನ್ನ ಮಾತಿನ ಸಂಬಂಧ ಕೂಡಿಸಿನ ಇಲ್ಲಿ ನಿನ್ನ ಕೂಡಿಸುದೇ ಮಾತಿನ ಸಂಬಂಧ ಮಾಸ್ತರ ನಿನ್ನ ಕೂಡಿಸಿನಿ. ನೀ ಮಾತಿನ ಶಾಣೆ ಶಾಣೆ ಆದಿ ಕೂಡಿಸಿನಿ. ನಿನ್ನ ಮಾತಿನೊಳಗ ಇವತ್ತ ಮತ್ತನಕ್ಕ ಮಾತಿನಾಗ ಜರ ರೀತಿ ನೀತಿ ಔಷಧ ಇರ್ಬೇಕಾದ್ರಾಗ ಬರೀ ನೀರಿರಬಾರ್ದು, ಅದ್ರಾಗ ಸ್ವಲ್ಪ ಗಂಧ ಇರ್ಬೇಕು, ಗಟ್ಟಿರ್ಬೇಕು, ಮಾತು ಗಟ್ಟಿರ್ಬೇಕು. ಸೊಟ್ಟ ವ್ಯವಹಾರ ಇಲ್ಲಿ ನಡೆಯಂಗಿಲ್ಲ. ಕೊಟ್ಟವ್ರು ಚಾ ಕುಡಿದು ಮನೆ ಕಡೆ ಹೋಗಬಾರ್ದಿನ ಮಾತು ಕೇಳಿ ಬಾಳೆ ಕುಡಿದಿಲ್ಲೇ ಕುಂಡಿರ್ಬೇಕು. ಕೊತ್ತಿನ ಊರಾಗಿನ ಮಂದಿ ಅಂತ ಬರ್ಬೇಕ್ರಿ. ಹಂಗ ಹಾಡಿಕೆ ಇವತ್ತಿಲ್ಲಿ ಮಾಡುವುದಾಗಿತ್ತು. ಹೌದು. ಅದಕ್ಕ ಇರ್ಲಿ, ಎಲ್ಲಾ ಕಡೆ ಹಾಡಿಕೆ ಮಾಡಿರ್ಬೇಕ. ಆದ್ರೆ ಈ ರೇವಣ ಸಿದ್ಧ ಮಾಸ್ತರ್ನ ಮುಂದ ಆಟ ನಡೆಯಂಗಿಲ್ಲ. ಬಂದ್ ಮಾಡೆವು. ನಿಮ್ಮ ಅಪ್ಪಗೆ ಬಿಟ್ಟಿಲ್ಲ ಮಗನ, ಅವ್ರನ್ನ ಬಂದ್ ಮಾಡೆವು. ನಿಮ್ಮ ಅಪ್ಪ ಹನುಮಂತ ಗೌಡ್ರನ್ನೇ ಬಿಟ್ಟಿಲ್ಲ ಬಿಡ್ಲಾರ.